ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಗೌತಮ್ ಭೂಮಿಕಾ ಒಂದಾಗೇ ಬಿಟ್ಟರು. ಇನ್ನು ಇತ್ತ ಜಯದೇವ್ಗೆ ಕೇಡ್ಗಾಲ ಶುರುವಾಗ್ಬಿಟ್ಟಿದೆ. ಗೌತಮ್ ಭೂಮಿಕಾ ಶುರುವಾಗಿದ್ದಂತೆ ಗಜಕೇಸರಿ ಯೋಗ. ಶಾಕುಂತಲಗಂತೂ ಫುಲ್ ತಲೆ ಕೆಟ್ಟೋಗಿದ್ದಾಳೆ. ಇನ್ನು ಮುಂದೆ ಏನು ಮಾಡಬೇಕು, ಜಯದೇವ್ ಟೈಮ್ ಸರಿಗಿಲ್ಲ, ಮನೆಗೆ ಒಂದು ಪೂಜೆ ಮಾಡಿಸಂದ್ರು ಮಾಡಿಸ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ಬೇಜಾರಾಗ್ತಾ ಇದ್ದರೆ ಗೌತಮ್ ಮತ್ತು ಭೂಮಿಕಾ ಜೀವನದಲ್ಲಿ ಹೊಸ ಅಧ್ಯಾಯನೇ ಶುರು ಮಾಡಿದ್ದಾರೆ. ಪ್ರೀತಿಯ ಉತ್ಸವ ಕೂಡ ನಡೀತಾ ಇದೆ. ಇನ್ನು ಇಬ್ಬರು ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಎಲ್ಲ ಮಾಡ್ತಾ ಇದ್ದಾರೆ ಗೌತಮ್ ಮತ್ತು ಭೂಮಿಕಾ. ಇನ್ನು ಇತ್ತ ಕಡೆ ಜಯದೇವ್ ಮಾತ್ರ ಎಲ್ಲನೂ ನಂದಾಗಿದೆ, ನನ್ನ ಮೀರ್ಸೋರು ಯಾರೂ ಇಲ್ಲ ಅಂದ್ಬಿಟ್ಟು ಸುಖದ ಸುಪ್ಪತ್ತಿಯಲ್ಲಿ ತೇಲಾಡ್ತಾ ಇದ್ದಾನೆ. ಆದರೆ ಇಲ್ಲಿ ಅಪ್ಪು ತನ್ನ ಅಮ್ಮನೇ ಕಾಲು ಎಳಿತಾ ಇದ್ದಾನೆ. ಅಪ್ಪ, ನೀವು ಪುಣ್ಯ ಮಾಡಿದ್ರಿ, ಇನ್ನು ಟೀಚರ್ ಅಂತ ಏನಾದರೂ ಅಮ್ಮ ಸಿಕ್ಬಿಟ್ಟಿದ್ದಾರೆ, ತುಂಬಾ ತಲೆನೋವು, ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ, ಎಲ್ಲದಕ್ಕೂ ಲ್ಯಾಗ್ ಮಾಡ್ತಾರೆ, ನೀನು ನೋಡಿ ಎಷ್ಟು ಟಕಾಚಕ್ ಅಂತ ಉತ್ತರ ಕೊಟ್ಬಿಡ್ತೀರಾ ಎಲ್ಲದಕ್ಕೂ ಅಂದ್ಬಿಟ್ಟು ಅಂತ ಇರ್ತಾರೆ. ಓಹೋಹೋ, ಹೌದೌದು, ನಿನಗೆ ನೀವು ಒಪ್ಪನೇ ಬೆಸ್ಟ್ ಅಲ್ವಾ, ನಾನು ಟೀಚರ್ ಅಮ್ಮ ಬೇಡವಾಗಾದ್ರೆ ಅಂದ್ಬಿಟ್ಟು ಇಲ್ಲಿ ಭೂಮಿಕಾ ಅಂತಿದ್ರೆ, ಅಯ್ಯೋಯ್ಯೋ ಇಲ್ಲ ಮಮ್ಮಿ, ನಾನು ಯಾವಾಗ ಅಂದೆ ಅಂದ್ಬಿಟ್ಟು ಅಪ್ಪು ತಮಾಷೆ ಮಾಡ್ತಾ ಇರ್ತಾನೆ. ಇನ್ನು ಎಲ್ಲರೂ ತುಂಬ ಖುಷಿ ಆಗ್ತಾಯಿದ್ರೆ ಇನ್ನು ಇತ್ತ ಕಡೆ ಅಪ್ಪು ಬೇಜಾರಾಗಿರ್ತಾನೆ. ಆಗ ಗೌತಮ್ ಬಂದು, ಯಾಕೋ ಏನಾಯಿತು, ತಿಂಡಿ ತಿನ್ನು ಅಂತಾರೆ. ಬೇಡ, ನನಗೆ ಅವತ್ತು ಆ ಕೇಡಿ ಅಂಕಲು ನಿನ್ನ ಬಗ್ಗೆ ಏನೇನೆಲ್ಲ ಮಾತಾಡ್ದಾಗ ಗೊತ್ತಾ, ನನಗೆ ತುಂಬ ಬೇಜಾರಾಗ್ತಾಯಿದೆ, ನಿಮ್ಮಪ್ಪ ಏನಾದರೂ ಸಿಕ್ಕರೆ ಇದಕ್ಕನಿಂದ ಶೂಟ್ ಮಾಡಿಬಿಡ್ತೀನಿ ಆಗ ಹೀಗೆ ಅಂತ ಅಂದ, ನನಗೆ ಬೇಜಾರಾಗ್ತಿದೆ ಪಾಪ ಅಂತೇಳ್ಬಿಟ್ಟು ಇಲ್ಲಿ ಅಪ್ಪು ಅಂತಾನೆ. ಓ ಅಷ್ಟೇ ತಾನೆ, ಸರಿ ಬಾ ನೀನು ಅಂದ್ಬಿಟ್ಟು ಇಲ್ಲಿ ಗೌತಮ್ ತನ್ನ ಮಗನ ಕರ್ಕೊಂಡು ಎಲ್ಲಿಗೆ ಬರ್ತಾ ಇದ್ದಾನಪ್ಪ ಅಂತಂದರೆ ಗೌತಮ್ ದಿವಾನಾಗಿ ಬ್ಯಾಕ್ ಆಗಿ ತನ್ನ ಮನೆಗೆ ತಾನೇ ಎಂಟ್ರಿ ಕೊಡ್ತಾ ಇದ್ದಾನೆ. ಇತ್ತ ಅಪ್ಪ, ಇದು ಅವತ್ತು ನಾನು ಕೇಳಿ ಅಂಕಲ್ ಕರ್ಕೊಂಬಂದಿದ್ನಲ್ವಾ, ಇದೇ ಅಲ್ವಾ ನಮ್ಮ ಮನೆ ಅಂತಿದ್ರೆ, ಹೌದು ಕಣೋ ಇದೇ ನಮ್ಮ ಮನೆ, ಬಾ ನೀನು ಅಂದ್ಬಿಟ್ಟು ಇಲ್ಲಿ ಮನೆ ಒಳಗಡೆ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಎಂಟ್ರಿ ಕೊಡ್ತಾರೆ. ಒಳಗಡೆ ಜಯದೇವ್ ಮತ್ತು ದಿಯಾ ಎಲ್ಲರೂ ಕೂಡ ಇರ್ತಾರೆ. ಗೌತಮ್ ಅಪ್ಪನ ಕೈ ಹಿಡ್ಕೊಂಡು ಮನೆಗೆ ಬರ್ತಾನೆ. ಜಯದೇವ್ ಗೌತಮ್ ಮತ್ತು ಅಪ್ಪನ ನೋಡಿಬಿಟ್ಟು ಶಾಕ್ ಆಗ್ತಾನೆ. ಇಷ್ಟು ವರ್ಷ ಗೌತಮ್ ನೋಡುತ್ತೆ ಎಲ್ಲೂ ಸಿಕ್ಕಿಲ್ಲ, ಆದರೆ ಈ ಅಪ್ಪು ಮತ್ತು ಗೌತಮ್ ಒಂದಾಗ್ಬಿಟ್ರ, ಅಯ್ಯೋ ದೇವ್ರೆ ಇದೇನಿದು ಅಂದ್ಬಿಟ್ಟು ಜಯದೇವ್ ಅಂದ್ಕೊಳ್ತಾನೆ. ಆಗ ಜಯದೇವ್ ಹತ್ರ ಗೌತಮ್ ಬರ್ತಾನೆ. ಅವತ್ತು ನನ್ನ ಮಗನಿಗೆ ಏನೋ ಹೇಳಿದಂತೆ ಸಿಕ್ಬಿಟ್ರೆ ಶೂಟ್ ಮಾಡಿಬಿಡ್ತೀನಿ ಹಾಗೆ ಹೇಗೆ ಅಂತ ಈಗ ಬಂದಿದ್ದೀನಿ, ಶೂಟ್ ಮಾಡು ನೋಡ್ತೀನಿ ಅಂದ್ಬಿಟ್ಟು ಗೌತಮ್ ಅಂತಾರೆ. ಗೌತಮ್ ಮಾತಿಗೆ ಜಯದೇವ್ ಫುಲ್ ಗಡಗಡ ಅಂತ ನಡಕ್ತಾ ಇರ್ತಾನೆ. ಅಂತೂ ಇಂತೂ ಜಯದೇವ್ ತನ್ನ ಮಾತಿಗೆ ತಾನೇ ಎದುರಿಲ್ಲ ಥರ ಆಗಿದೆ. ಜಯದೇವ್ ಕೇಡ್ಗಾಲ ಶುರುವಾಗಿದೆ. ಇನ್ನೇನಿದ್ರು ಗೌತಮ್ನ ಆಟ ಮಾತ್ರ ಶುರು. ಗೌತಮ್ ಇಲ್ಲಿ ತಪ್ಪು ಮಾಡ್ರಂತ ಜಯದೇವ್ಗೆ ತಕ್ಕ ಪಾಠ ಕಲಿಸ್ತಾನ. ಅಪ್ಪುಯಿಂದ ಇಲ್ಲಿ ಜಯದೇವ್ಗಿಂದ ಸಾರಿ ಕೇಳಿಸ್ತಾನ. ಇಷ್ಟು ದಿನ ಒಂದು ಲೆಕ್ಕ, ಈಗ ಒಂದು ಲೆಕ್ಕ, ಗೌತಮ್ ಇಸ್ ಬ್ಯಾಕ್ ಆಗಿದ್ದಾನೆ. ಜಯದೇವ್ ಆಟ ಇನ್ನು ಮುಂದೆ ನಡೆದೇ ಇಲ್ಲ. ಜಯದೇವ್ ಮತ್ತು ಶಾಕುಂತಲೆಗೆ ಆದಷ್ಟು ಬೇಗ ಚಟ್ಟ ಕಟ್ಟಿ ಮತ್ತೆ ಗೌತಮ್ ದಿವಾನಾಗಿ ಎಂಟ್ರಿ ಕೊಡ್ತಾನೆ. ಗೌತಮ್ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.